ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಮತ್ತೊಮ್ಮೆ ಮದುವೆ ಆಗಿದ್ದಾರೆ. ಬೆಳಿಗ್ಗೆ 10:10ಕ್ಕೆ ಸಲ್ಲುವಂತಹ ಶುಭ ಲಗ್ನದಲ್ಲಿ ಒಂದು ಬಾರಿ ಮದುವೆ ಆದ್ರು. ಇದೀಗ ಅಂದ್ರೆ ಸಂಜೆ 4:30ಕ್ಕೆ ಸಲ್ಲುವಂತಹ ಶುಭ ಲಗ್ನದಲ್ಲಿ ಸಪ್ತಪದಿಯನ್ನ ತುಳಿತಾರೆ. ಕೊಡವ ಸಂಪ್ರದಾಯದ ಅನುಸಾರ ನಡೀತಿದೆ ವಿರೋಶ್ ಮದುವೆ. ರಶ್ಮಿಕಾ ಕುಟುಂಬದ ಮೂಲಗಳನ್ನ ಗೌರವಿಸಿ ಕೊಡವ ಸಂಪ್ರದಾಯದಂತೆ ಕೂಡ ಈಗ ಮದುವೆ ಆಗ್ತಿರುವಂತದ್ದು. ರಾಜಸ್ಥಾನದ ಉದಯಪುರದಲ್ಲಿ ನಡೆಯುತ್ತಿರುವಂತಹ ವಿರೋಶ್ ಕಲ್ಯಾಣ. ಕೊಡವತಿ ರಶ್ಮಿಕಾ ಮಂದಣ್ಣ ಬೆಳಿಗ್ಗೆ 10:10ಕ್ಕೆ ಸಲ್ಲುವಂತಹ ಶುಭ ಲಗ್ನದಲ್ಲಿ ತೆಲಂಗಾಣ ಸಂಪ್ರದಾಯದಂತೆ ಮದುವೆ ಆದ್ರು. ಈಗ ಸಂಜೆ 4:30ಕ್ಕೆ ಸಲ್ಲುವಂತಹ ಶುಭ ಲಗ್ನದಲ್ಲಿ ಕೊಡವ ಸಂಪ್ರದಾಯದ ಅನುಸಾರ ಮದುವೆ ಆಗ್ತಿದೆ ವಿರೋಶ್ ಜೋಡಿ. ರಶ್ಮಿಕಾ ಕುಟುಂಬದ ಮೂಲಗಳನ್ನ ಗೌರವಿಸಿ ಕೊಡವ ಸಂಪ್ರದಾಯದಂತೆ ಇದೀಗ ಈ ಮದುವೆ ನಡೆಯುತ್ತೆ. ರಾಜಸ್ಥಾನದ ಉದಯಪುರದಲ್ಲಿ ನಡೀತಿರುವಂತಹ ವಿರೋಶ್ ಕಲ್ಯಾಣ. ಕೊಡವತಿ ಕೊಡವ ಸಂಪ್ರದಾಯದಂತೆ ಮದುವೆ ಆಗ್ತಿದ್ದಾರೆ. ರಶ್ಮಿಕಾ ವಿಜಯ್ ದೇವರಕೊಂಡ ಮದುವೆ ಒಂದು ಬಾರಿ ಬೆಳಿಗ್ಗೆ 10:10ಕ್ಕೆ ಸಲ್ಲುವಂತಹ ಶುಭ ಲಗ್ನದಲ್ಲಿ ತೆಲಂಗಾಣ ಸಂಪ್ರದಾಯದಂತೆ ತೆಲಂಗಾಣ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಆಯಿತು. ಇದೀಗ ಸಂಜೆ 4:30ಕ್ಕೆ ಸಲ್ಲುವಂತಹ ಶುಭ ಲಗ್ನದಲ್ಲಿ ಕೊಡವ ಸಂಪ್ರದಾಯದಂತೆ ಸಪ್ತಪದಿ ತುಳಿಯಲಿದ್ದಾರೆ ಈ ಜೋಡಿ. ಕೊಡವ ಸಂಪ್ರದಾಯದಂತೆ ವಿರೋಶ್ ಜೋಡಿ ಮದುವೆ ನಡೆದಿದೆ. ಎರಡೂ ಸಂಪ್ರದಾಯಗಳನ್ನು ಗೌರವಿಸಿ ರಶ್ಮಿಕಾ ಕೊಡವತಿ ಮತ್ತು ವಿಜಯ್ ದೇವರಕೊಂಡ ತೆಲಂಗಾಣದ ಹಿಂದೂ ಸಂಪ್ರದಾಯದಂತೆ ಆ ಅನುಸಾರ ಎರಡೂ ಪದ್ಧತಿಗಳನ್ನು ಅನುಸರಿಸಿ ಮದುವೆ ಆಗ್ತಿದೆ ಈ ಜೋಡಿ. ಕೊಡವ ಸಂಪ್ರದಾಯದಲ್ಲಿ ಒಂದು ವಿಶಿಷ್ಟವಾದಂತಹ ಮದುವೆಯ ಶೈಲಿಯೇ ಇದೆ. ಅವರವರ ಪದ್ಧತಿಗಳೇ ಬೇರೆ. ಆ ಪ್ರಕಾರ ಈಗ ಸಂಜೆ 4:30ಕ್ಕೆ ಇರುವಂತಹ ಶುಭ ಲಗ್ನದಲ್ಲಿ ಕೊಡವ ಸಂಪ್ರದಾಯದಂತೆ ಈ ಜೋಡಿ ಹಸೆಮಣೆ ತುಳಿಯಲಿದೆ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮದುವೆ ಸಾಕಷ್ಟು ಒಂದು ಕುತೂಹಲವನ್ನ, ಒಂದು ರೀತಿಯ ಹೆಂಗೆ ಇರುತ್ತೆ ಈ ಮದುವೆ, ಎಷ್ಟು ಸೆಲೆಬ್ರೇಷನ್ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ಅಭಿಮಾನಿಗಳಿಗೂ ಕೂಡ ಕುತೂಹಲ ಇತ್ತು. ಈಗ ಕನ್ನಡತಿ ಜೊತೆಗೆ ಕೊಡವತಿ ರಶ್ಮಿಕಾ ಮಂದಣ್ಣ ಅವರ ಸಂಪ್ರದಾಯದಂತೆಯೂ ಕೂಡ ಸಪ್ತಪದಿ ತುಳಿಯಲಿದ್ದಾರೆ. ಅವರವರ ಎರಡೂ ಕುಟುಂಬದ ಪದ್ಧತಿಗಳು ಸಂಪ್ರದಾಯಗಳು ಏನಿದೆ ಅದನ್ನ ಗೌರವಿಸಿ ಈಗ ಎರಡೂ ಕುಟುಂಬದವರು ಕೂಡ ಎರಡೂ ಪದ್ಧತಿಗಳಂತೆ ಈ ಮದುವೆಯನ್ನ ನಡೆಸಿಕೊಡಲಿದ್ದಾರೆ. ಕೊಡವ ಸಂಪ್ರದಾಯದಂತೆ ನಡೀತಿದೆ ವಿರೋಶ್ ಮದುವೆ. ಕೊಡಗು ಕೊಡವರ ನಾಡು. ರಶ್ಮಿಕಾ ಕೊಡವರ ಸುಪುತ್ರಿ. ಕೊಡಗು ಕರ್ನಾಟಕದಲ್ಲಿ ಇದ್ರೂ ಕೂಡ ಅಲ್ಲಿನ ಆಚಾರ ವಿಚಾರಗಳು ಸಂಪೂರ್ಣ ಭಿನ್ನವಾಗಿದೆ. ವಿವಾಹ ಮಹೋತ್ಸವವನ್ನ ಕೊಡವರು ಮಂಗಳ ಅಂತ ಕರೀತಾರೆ. ಕೊಡವರ ಮದುವೆಯಲ್ಲಿ ಬ್ರಾಹ್ಮಣರು ಮತ್ತು ಹೋಮಕುಂಡ ಕಾಣಲ್ಲ. ಮಂಗಳ ಮಹೋತ್ಸವ ನಡೆಯೋದು ಹಿರಿಯರ ಸಮಕ್ಷಮದಲ್ಲಿ ಇರುತ್ತೆ. ಮಂಗಳ ಮಹೋತ್ಸವ ನಡೆಯೋದು ಪ್ರಕೃತಿಯ ಸಾಕ್ಷಿಯಾಗಿ ಇರುತ್ತೆ. ಕೊಡವರು ಪ್ರಕೃತಿಯ ಆರಾಧಕರು. ಕೊಡವ ಸಂಪ್ರದಾಯದಂತೆ ವಸ್ತ್ರ ಧರಿಸಿ ವಿರೋಶ್ ಕಲ್ಯಾಣವಾಗತ್ತೆ. ಕೊಡವರ ಕಪ್ಪು ಕೋಟನ್ನ ಧರಿಸಿ ವಿಜಯ್ ದೇವರಕೊಂಡ ಕಾಣಿಸ್ಕೊಂಡ್ರೆ ಆ ಒಂದು ಕಪ್ಪು ಕೋಟ್ ಮೇಲೆ ಸೊಂಟಕ್ಕೆ ಸೊಂಟಕ್ಕೆ ಕಟ್ಟುವಂತಹ ಬಿಳಿ ಪಟ್ಟಿ ಮತ್ತು ಪೀಚೆ ಕತ್ತಿ ಅಂದ್ರೆ ಸಣ್ಣ ಕತ್ತಿಯನ್ನ ಹಿಡ್ಕೊಂಡಿರ್ತಾರೆ. ಈ ರೀತಿಯಾಗಿ ಕೊಡವರಲ್ಲಿ ವರ ಕಾಣಿಸಿಕೊಳ್ತಾರೆ. ಮತ್ತು ವಧು ಕೂಡ ವಿಶೇಷವಾಗಿ ಕೊಡವ ರೀತಿಯಲ್ಲಿ ಸೀರೆ ಉಟ್ಟು ಮಿಂಚುವಂಥದ್ದನ್ನ ರಶ್ಮಿಕಾ ಆ ರೀತಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಮದುವೆ ಮಂಟಪಕ್ಕೆ ಬರೋ ಮುನ್ನ ಅವರವರ ಆಚಾರದಂತೆ ಬಾಳೆ ಗಿಡ ಕಡಿದು ಸಂಪ್ರದಾಯವನ್ನು ಆಚರಣೆ ಮಾಡ್ತಾರೆ ವಿಜಯ್. ಇದು ವರನ ಪರಾಕ್ರಮವಾಗಿರುತ್ತೆ. ಎದುರಾದ ಅಡ್ಡಿಯನ್ನ ತೊಲಗಿಸೋದಕ್ಕೆ ಈ ಬಾಳೆ ಕಂಬವನ್ನ ಕಡಿದು ಈ ಸಂಪ್ರದಾಯವನ್ನ ಮಾಡಲಾಗುತ್ತೆ. ಮದುವೆ ಮಂಟಪದಲ್ಲಿ ಕುಳಿತಂತಹ ವಧುವರರಿಗೆ ಹಿರಿಯರಿಂದ ಆಶೀರ್ವಾದವೂ ಕೂಡ ಸಿಗುತ್ತೆ. ವಧುವಿಗೆ ಮಡಿಲಕ್ಕಿಯನ್ನ ತುಂಬೋದು, ನಾಣ್ಯಗಳು ತುಂಬಿರುವಂತಹ ಚೀಲವನ್ನ ಕೊಡೋದು, ಅದನ್ನ ಹಸ್ತಾಂತರಿಸೋದು, ಹೀಗೆ ಕೊಡವ ಸಂಪ್ರದಾಯದಂತೆ ಆಚರಣೆಗಳು ನಡೆಯುತ್ತೆ. ಅತ್ತೆ ಮನೆಗೆ ಹೋಗುವಂತಹ ಮೊದಲು ಆ ಸಂದರ್ಭದಲ್ಲಿ ಗಂಗಾ ಪೂಜೆಯನ್ನ ಮಾಡಲಾಗುತ್ತೆ. ನೀರಿಗೆ ಜಲಕ್ಕೆ ಗಂಗಾ ಪೂಜೆಯನ್ನ ನೆರವೇರಿಸ್ತಾರೆ ರಶ್ಮಿಕಾ. ಬಾವಿಯಿಂದ ನೀರು ಸೇದ್ಕೊಂಡು ಬಂದು ತಲೆಯ ಮೇಲೆ ಹೊತ್ತು ಸಾಗಲಿದ್ದಾರೆ ರಶ್ಮಿಕಾ. ಇದು ಕೊಡವ ಸಂಪ್ರದಾಯದಲ್ಲಿ ಮಾಡುವಂತಹ ಆಚರಣೆಗಳಾಗಿರುತ್ತೆ. ಈಗ ಬೆಳಿಗ್ಗೆ 10:10ಕ್ಕೆ ಸಲ್ಲುವಂತಹ ಶುಭ ಲಗ್ನದಲ್ಲಿ
ತೆಲಂಗಾಣದ ಹಿಂದೂ ಸಂಪ್ರದಾಯದಂತೆ ಮದುವೆ ನಡೆದಿದೆ. ಇನ್ನು ಸಂಜೆ 4:30ಕ್ಕೆ ಕೊಡವ ಸಂಪ್ರದಾಯದಂತೆ ಮದುವೆ ನಡೆಯುತ್ತೆ. ಕೊಡವ ಶೈಲಿಯ ಮದುವೆ ಬಹಳಾನೇ ವಿಶಿಷ್ಟವಾಗಿರುತ್ತೆ. ಕೊಡವರು ಪ್ರಕೃತಿಯ ಆರಾಧಕರು. ವಿವಾಹ ಮಹೋತ್ಸವವನ್ನು ಅವರು ಮಂಗಳ ಅಂತ ಕರೀತಾರೆ. ಕರ್ನಾಟಕದಲ್ಲೇ ಇದ್ರೂ ಈ ಒಂದು ವಿಚಾರ ಆಚಾರಗಳು ಏನಿದೆಯಲ್ಲ ಅದು ಕೊಡಗಿನಲ್ಲಿ ಬಹಳ ಭಿನ್ನವಾಗಿರುತ್ತೆ. ಅದೇ ರೀತಿ ಈಗ ಕೊಡವತಿ ರಶ್ಮಿಕಾ ವಿಜಯ್ ದೇವರಕೊಂಡನ ವರಿಸಿದ್ದಾರೆ. ಹಾಗಾಗಿ ಕೊಡವ ಸಂಪ್ರದಾಯದಂತೆ ಕೂಡ 4:30ಕ್ಕೆ ಈ ಮದುವೆ ನಡೆಯುತ್ತೆ.